ಪ್ಯಾಕ್ ಯೋರ್ ಬ್ಯಾಗ್ಸ್ ನಿಮ್ಮ ಬುತ್ತಿ ಎಲ್ಲ ಕಟ್ಕೊಂಡ್ಬಿಡಿ. ಯಾಕಂದರೆ ಈ ವಿಡಿಯೋ ನೋಡಿದ್ಮೇಲೆ ಈ ಕೇವ್ ನೋಡೋಕ್ಕೋಸ್ಕರ 100% ವಿಲ್ ಡೆಫಿನೆಟ್ಲಿ ಕಮ್. ಪ್ರಯಾನ್ ನಕೋನ್ ಕೇವ್ ಅಂದ್ಬಿಟ್ಟು ಇದು ಥೈಲ್ಯಾಂಡಲ್ಲಿದೆ. ಇಟ್ಸ್ ಕಾಲ್ಡ್ ಹುವಾಯಿನ್ ಪಕ್ಕದಲ್ಲೇ ಇದೆ. ಇಟ್ಸ್ ಅಬೌಟ್ 50 ಕಿಲೋಮೀಟರ್ಸ್. ಐ ಡೋಂಟ್ ನೋ ದಟ್ ಇಟ್ಸ್ ಗೋನ್ ಬಿ ಸೋ ಬ್ಯೂಟಿಫುಲ್ ಆಯಿತಾ, ಬಿಕಾಸ್ ನಿಮಗೆ ಯಾರು ಎತ್ಕೊಂಡು ಹೋಗೋದಿಲ್ಲ ಇಲ್ಲಿ. ಇಟ್ಸ್ ಲೈಕ್ ಮಾತಾ ರಾಣಿ ಇದೆ, ಮಾತಾ ದೇವಿ ಇದೆಯಲ್ಲ, ವಾಟ್ ಇಸ್ ದಟ್, ಮಾತಾ ವೈಷ್ಣೋ ದೇವಿ. ಓಕೆ, ಸೊ ಆ ಥರ ಇಲ್ಲ, ಏನೋ ನಿಮಗೆ ಕುದುರೆನೂ ಇಲ್ಲ, ಯಾರು ನಮಗೆ ಎತ್ಕೊಂಡು ಹೋಗೋರು ಇಲ್ಲ. ಯು ಹ್ಯಾವ್ ಟು ಡೂ ದ ಹಾರ್ಡ್ ವರ್ಕ್. ಸಿ ಫಸ್ಟ್ ಹಾಫ್ ಬೇಕಾದ್ರೆ ನೀವು ಬೋಟಲ್ಲಿ ಹೋಗ್ಬಿಡ್ಬೋದು ಟು ಜಸ್ಟ್ ಕ್ರಾಸ್ ದಿಸ್ ಹಿಲ್ ಆಯಿತಾ. ಬಟ್ ಐ ಡಿಸೈಡೆಡ್ that I will do the trekking part of it. ನನಗೆ ಗೊತ್ತಿರಲಿಲ್ಲ that even though I've started my cardio and all that, ಆಯಿತಾ, ಸುಸ್ತು. ಬಟ್ ಐ ಸೆಡ್ I'm going to do it. On the way ನಿಮಗೆ ಇದೊಂದು you get a view point, you get on top of this and wait there, see there. Small islands you will be able to see it. ಸೂಪರ್ ಇದೆ ಆಯಿತಾ. ಅಲ್ಲೊಂದು ವೈಟ್ ಕಲರ್ ಬೀಚ್ ಕಾಣಿಸ್ತಾ ಇದೆಯಾ, ಆ ಜಾಗಕ್ಕೆ ಹೋಗಬೇಕು. ಅಲ್ಲಿಂದ ಇನ್ನೊಂದು ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇಳಿಬೇಕು ಇಲ್ಲಿಂದ ಆಯಿತಾ. ಯು ಗೆಟ್ ಲಾಟ್ ಆಫ್ ಬ್ಯೂಟಿಫುಲ್ ಪ್ಲೇಸಸ್ ಫಾರ್ ಯು ಟು ಟೇಕ್ ಫೋಟೋಸ್, ವೀಡಿಯೋಸ್ ಆನ್ ಆಲ್ ದ ಸ್ಟಫ್. ಸೊ ಅದನ್ನು ನ್ಯಾಪ್ ಇಟ್ಕೊಳ್ಳಿ. ದಿಸ್ ಕೇವ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಟೆಲಿಂಗ್ ಯು, ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಯು ವಿಲ್ ಎವರ್ ಸಿ ಆಯಿತಾ. ಈ ಬೀಚ್ ಬಂದುಬಿಟ್ಟು ಜಾಸ್ತಿ ಜನ ಬರೋದು ಇಲ್ಲ ಆಯಿತಾ. ಆ್ಯಂಡ್ ಮೆನಿ ಆಫ್ ದಮ್ ಬೋಟಲ್ಲಿ ಬರ್ತಾರೆ, ಇಲ್ಲಿ ತನಕ ಬಂದುಬಿಟ್ಟು ಹತ್ತಕ್ಕೆ ಹೋಗಲ್ಲ, ಹತ್ತುತ್ತಾರೆ, ಸ್ವಲ್ಪ ಹೊತ್ತು ಹತ್ಬಿಟ್ಟು ವಾಪಸ್ ಬಂದು ಕೂತ್ಕೊಂಡು ಬಿಡ್ತಾರೆ ಆಯಿತಾ. ಸೊ ಬಿಕಾಸ್ ಈಗಿನ ಕಾಲದಲ್ಲಿ ಏನು ಗೊತ್ತಾ, ಜನಗಳು ದೇ ವಿಲ್ ನಾಟ್ ಟೇಕ್ ಕೇರ್ ಆಫ್ ದ ಬಾಡಿ, ದೇ ವಿಲ್ ಟೇಕ್ ಕೇರ್ ಆಫ್ ದರ್ ಫ್ಯಾಮಿಲಿ, ದೇ ವಿಲ್ ಟೇಕ್ ಕೇರ್ ಆಫ್ ದ ಬಾಸ್, ಎಲ್ಲರೂ ದೇ ವಿಲ್ ಟೇಕ್ ಕೇರ್. ಅವ್ರನ್ನ ಮಾತ್ರ ನೋಡ್ಕೊಳ್ಳಲ್ಲ ಆಯಿತಾ. ಸೊ ದೇ ವಿಲ್ ಸ್ಟ್ರಗಲ್ ಓಕೆ. ಆ್ಯಂಡ್ ಈ ಹೀಟಲ್ಲಿ ತಡ್ಕೊಳಕ್ಕಾಗಲ್ಲ. ದ ಬೆಸ್ಟ್ ಟೈಮ್ ಟು ಕಮ್ ಇಸ್ ಅರ್ಲಿ ಇನ್ ದ ಮಾರ್ನಿಂಗ್. 8:30 ಓಪನ್ ಆಗುತ್ತೆ. ಸೊ ಎಲ್ಲಿದ್ದರೆ ಅಲ್ಲಿಂದ ನೀವು 8:30 ಇಲ್ಲಿ ಬಂದು ಆಗಿಬಿಟ್ರೆ ಅವಾಗ ಅಷ್ಟು ಸಣ್ಣ ಇರೋದಿಲ್ಲ. ಯು ಕ್ಯಾನ್ ಕಂಪ್ಲೀಟ್ ಇಟ್ ವೆರಿ ಕ್ವಿಕ್ಲಿ ಎಸ್ ಸಚ್, ಅದು ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಅಕ್ಟೋಬರ್ ಬಂದರೆ ವಿಲ್ ಬಿ ಮಚ್ ಮೋರ್ ಬ್ಯೂಟಿಫುಲ್, ಬಿಕಾಸ್ ಆವಾಗ ನಮ್ಮ ಸನ್ ರೈಸ್ ಬಂದುಬಿಟ್ಟು ಆಯಿತಾ, ಇಟ್ ವಿಲ್ ಫಾಲ್ ಆನ್ ದ ಟೆಂಪಲ್. ಇವಾಗ ಹೋಗ್ತೀವಲ್ಲ ಅಲ್ಲಿ ಕಾಣುತ್ತೆ. ನಾನು ಬಂದಿರೋದು ಅಕ್ಟೋಬರಲ್ಲ, ಸೊ ಯು ಮೇ ನಾಟ್ ಗೆಟ್ ದ ಗ್ರೇಟ್ ಫುಟೇಜಸ್ ಸಚ್. ಸೊ ಲೆಟ್ ಅಸ್ ಸಿ ಹೇಗಿರುತ್ತೆ ಏನಿರುತ್ತೆ ಅಂದ್ಬಿಟ್ಟು. ಇಟ್ ಇಸ್ ಜಸ್ಟ್ ವಾಕ್. ಮಾರ್ನಿಂಗ್ ಕಾರ್ಡಿಯೋ ಮಾಡಿಬಿಟ್ಟಿದ್ದೀನಿ ಬೀಚಲ್ಲಿ ಓಕೆ. ಆ್ಯಂಡ್ ಇವಾಗಲೂ ಮತ್ತಿಗೆ ಮಾಡ್ತಾಯಿದ್ದೀನಿ. ಐ ಡಿಂಟ್ ಗೋ ಟು ದ ಜಿಮ್ ಆಯಿತಾ, ಅದೊಂದು. ಸೊ ಇಟ್ಸ್ ಓಕೆ. ಇಲ್ಲಿ ಒಂದು ನಿಮಗೆ ವೆಲ್ ಅಂತ ಕಾಣುತ್ತೆ, ಏನಿದೆ ಅಂತ ನೋಡೋಕೆ ಹೋಗ್ತಾಯಿದ್ದೀನಿ. ಏನಿದ್ರೇನು ಬಿಟ್ರೇನು ನೋಡೋದು ಬಂದುಬಿಟ್ಮೇಲೆ ನೋಡ್ದೇನೆ ಹೋದ್ರೆ ಏನರ್ಥ. ಡೈವಿಡ್ ಏನು ಅಂದ್ಕೊಂಡೆ, ಬೇಡ ಆಯಿತಾ, ಫಸ್ಟೇ ಸ್ವಿಮ್ಮಿಂಗ್ ಬರಲ್ಲ. ಸೊ ಅದು ದಾಟಿದ ತಕ್ಷಣ ಇಲ್ಲಿಂದ ಮಾತ್ರ ಹತ್ತು on the beach. I think we can take ಆಯಿತಾ. ಸೊ ಇಟ್ ಟುಕ್ ಮೀ ಕ್ಲೋಸ್ ಟು ಅಬೌಟ್ ಫುಲ್ ಅಪ್ ಡೌನು ಇಳಿದು ಟೋಟ್ಲಿ ನಿಮಗೆ ಒಂದ್ಸಲಿ ಫುಲ್ ಅಪ್ ಹತ್ತಬೇಕು ಇಳಿಬೇಕು, ಆಮೇಲೆ ಮತ್ತೆ ಹತ್ತಬೇಕು ಇಳಿಬೇಕು. ಆವಾಗ ನೀವು ಯು ವಿಲ್ ರೀಚ್ ಇಟ್ ಆಯಿತಾ. ಸ್ಲೋ ಪೇಸಲ್ಲಿ ಮಾಡ್ಕೊಂಡು ಬಂದು ವಿತ್ ಲಾಟ್ ಆಫ್ ಬ್ರೇಕ್ಸ್ ಎಲ್ಲ ತಗೊಂಡ್ರೆ 1 hour 10 minutes ಆಯಿತು ಫಾರ್ ಮೀ ಟು ಸಿ. ಆನ್ ದ ವೇ ವೆನ್ ಯು ಕಮಿಂಗ್ ಇನ್, ಇಫ್ ಯು ಕೀಪ್ ನೋಟಿಸಿಂಗ್, ಇದೆಲ್ಲ ಲೈಮ್ ಸ್ಟೋನ್ಸ್ ಓಕೆ. ಲೈಮ್ ಸ್ಟೋನಲ್ಲಿ ಎಲ್ಲ ಇದು ಫಾರ್ಮೇಷನ್ ಆಗಿರೋದು. ಲುಕ್ ಎಟ್ ದಿಸ್, ಡ್ರೈ ವಾಟರ್ ಫಾಲ್ ಅಂತ ಬಂದರೆ ಆಯಿತಾ. ಇಟ್ಸ್ ಅ ಲೈಮ್ ಸ್ಟೋನ್ ಬಿದ್ದು ಇಟ್ ಇಸ್ ಲೈಕ್ ವಾಟರ್ ಫಾಲ್ ಥರ ಆಗಿಬಿಟ್ಟಿದೆ. ಇಟ್ಸ್ ಸೋ ಬ್ಯೂಟಿಫುಲ್ ಯಾರ್, ಸೋ ಬ್ಯೂಟಿಫುಲ್ ಓಕೆ. ಸೊ ಡೋಂಟ್ ಥಿಂಕ್ ದಟ್ ನಿಮ್ಮ ಕೆಲ ಆಗಲ್ಲ ಅಂದ್ಕೊಂಡ್ಬೇಡಿ. ಆ್ಯಂಡ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಬುಡ್ಡೀಸ್ ಆಲ್ಸೋ ಓಕೆ. ದೇ ಮೇಕಿಂಗ್ ಇಟ್ ಹ್ಯಾಪನ್ ಆಯಿತಾ. ಸೊ ಯು ಕ್ಯಾನ್ ಆಲ್ಸೋ ಮೇಕ್ ಇಟ್, ಜಸ್ಟ್ ಡಿಟರ್ಮಿನೇಷನ್ ಇರಬೇಕಷ್ಟೇ. ಸೊ ಪ್ಯಾಕ್ ಯು ಬ್ಯಾಗ್ಸ್ ಆ್ಯಂಡ್ ಕಮ್. ವಾಟ್ಸ್ ದ ಪಾಯಿಂಟ್ ಆಫ್ ಜಸ್ಟ್ ಸ್ಟೇಯಿಂಗ್ ವೆರ್ ಎವರ್ ಯು ಆರ್. ನೀವು ಕರ್ನಾಟಕದಲ್ಲಿ ಇಟ್ಕೊಂಡು ಏನು ಮಾಡ್ಕೊಂಡಿದ್ದೀರಾ ಆಯಿತಾ. ಅಲ್ಲಿಂದೆಲ್ಲ ಏನೋ ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರು ಬರ್ತೀರಾ ಆಯಿತಾ. ಸೊ ಕಮ್ ಔಟ್, ಇಟ್ಸ್ ಸಿಂಪಲ್. ಅದು ಹೆಂಗೆ ಬರೋದು ಅದೆಲ್ಲ ಇನ್ಫಾರ್ಮೇಷನ್ ಬೇಕಂದರೆ ಕೇಳಿ. ಐ ವಿಲ್ ಟೆಲ್ ಯು ದಟ್ ಆಲ್ಸೋ, ಹೌ ಟು ಸ್ಟೇ, ವೇರ್ ಟು ಸ್ಟೇ ಆಯಿತಾ, ಕಾಸ್ಟ್ ಎಫೆಕ್ಟಿವ್, ಅದೆಲ್ಲ ಐ ವಿಲ್ ಟೀಚ್ ಯು. ದಟ್ಸ್ ನಾಟ್ ಅ ಪ್ರಾಬ್ಲಮ್ ಆಯ್ತು. ಐ ಥಾಟ್ ಇದೇ ನಾನು ಕೇವ್ ಅಂದ್ಕೊಂಡು ಇದಕ್ಕೋಸ್ಕರ ಬಂದ ಅಂದ್ಕೊಂಡು, ಯಾಕಂದರೆ ಸುಸ್ತಾಗಿಬಿಟ್ಟು ಬ್ರೈನ್ ಫಾಗ್ ಆಗಿಬಿಡ್ತು ಆಯಿತಾ. ತಲೆನೇ ಓಡ್ತಾ ಇಲ್ಲ ನನಗೆ. ನನ್ನ ಬ್ಯಾಗ್ಸಲ್ಲೇ ಬಿಟ್ಬಿಟ್ಟೆ ಆಯಿತಾ. ಇಲ್ಲೇ ತಾನೇ ಎಲ್ಲ ಶೂಟ್ ಮಾಡ್ಕೊಂಡು ತೆಪ್ಪಗೆ ಹೋಗ್ಬಿಡೋಣ ಅಂದ್ಕೊಂಡೆ. ಬಟ್ ಮರ್ತೋಯ್ತು ದಟ್ ಇಲ್ಲಿ ಟೆಂಪಲ್ ಇದೆ ಅಂದ್ಬಿಟ್ಟು ಆಯಿತಾ. ದೆನ್ ಐ ರಿಯಲೈಸ್, ವಿ ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ಕೇವ್. ಅದಕ್ಕೆ ಹೋಗ್ಬಿಟ್ಟು ಬ್ಯಾಗ್ ತಗೊಂಡು ಬಂದು ಮಾತ್ರ ಐ ಆಮ್ ಎಂಟರಿಂಗ್ ಇಟ್ ಆಯಿತಾ. ದಿಸ್ ಇಸ್ ವೇರ್ ಇಟ್ ಹ್ಯಾಪನ್ಸ್. ಇಟ್ಸ್ ನಾಟ್ ಮ್ಯಾನ್ ಮೇಡ್, ಇದು ದೇವರು ಮಾಡಿರೋದು. ಆ ಜಾಗದಲ್ಲಿ ನಾವು ಏನು ಮಾಡಿದ್ದಾರೆ, ಕಿಂಗ್ ರಾಮ ಅಂದ್ಬಿಟ್ಟು, ನಮ್ಮ ರಾಮ ದೇವರು ಇದಾರಲ್ಲ ಅವರಲ್ಲ, ಇಲ್ಲಿ ಕಿಂಗ್ ರಾಮ ಅಂತ ಇದ್ದರು. ಅವರು ಬಂದುಬಿಟ್ಟು ಇಲ್ಲಿ ಏನೋ ಸ್ಥಾಪನೆ ಮಾಡೋಕ್ಕೋ ಏನೋ ಹುಡ್ಕೋಕ್ಕೆ ಹುಡುಕ್ಬಿಟ್ಟು ಆಮೇಲೆ ಎಲ್ಲರೂ ನಾವುಗಳು ಹುಡ್ಕೊಂಡು ಬರಲಿ ಅಂದ್ಬಿಟ್ಟು ಮಾಡಿದ್ದಾರೆ ಆಯಿತಾ. ಸೊ ಶ್ರಮ ಪಡೋಕ್ಕಾಗಲ್ಲ ಅಂದರೆ ಫರ್ಗೇಟ್ ಇಟ್ ಆಯಿತಾ. ಇಟ್ ಇಸ್ ಎ ಚಾಲೆಂಜ್ ಫಾರ್ ಯುವರ್ ಸೆಲ್ಫ್. ನೋಡಿ
ಇಟ್ ಇಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗ್ತಾಯಿಲ್ಲ, ನನಗೆ ಎನರ್ಜಿ ಇರಲಿಲ್ಲ. ಅಲ್ಲೇ ನಾನು ಶೂಟ್ ಮಾಡಿದ್ಮೇಲೆ ದ್ಯಾಟ್ ಏನೋ ಹೆಂಗೆ ಬಂದಿದ್ದೆ ಫುಟೇಜ್ ಅಂತ ನೋಡಿಬಿಟ್ಟಿದ್ರೆ ಇನ್ನೊಂದ್ಸಲ ರೆಕಾರ್ಡ್ ಮಾಡ್ತಿದ್ದೆ ಆಯಿತಾ. ಯು ವಿಲ್ ನಾಟ್ ಬಿಲೀವ್, ನಾನು ಟೋಪಿ ಹಾಕೊಂಡು ಬಂದಿದ್ದೀನಿ, ನಾನು ರಿಯಲೈಸ್ ಮಾಡಿಲ್ಲ. ಇಲ್ಲಿ ಎಲ್ಲ ಬ್ಯಾಗ್ಸ್ ಇಟ್ಬಿಟ್ಟು ಶೂಟ್ ಮಾಡೋಣ ಅಂದ್ಬಿಟ್ಟು ನಿಂತ್ಕೊಂಡ್ರೆ ಬ್ಯಾಗ್ಸ್ ಬಿಟ್ಬಿಟ್ಟು ನನ್ನ ಟೋಪಿಯಿಂದ 1 ಲೀಟ್ರು ಪಾನಿ ಅಷ್ಟು ಸ್ವೆಟ್ ಇಳಿತೈತೆ ಲೆಕ್ಕ ಹಾಕಿ. ಅಂದರೆ ಎಷ್ಟು ವಾಟರ್ ನಾನು ಕಳ್ಕೊಂಡು ಬಿಟ್ಟಿದ್ದೀನಿ ಆಯಿತಾ. ಸೊ ಇನ್ನು 70% ಬಾಡಿಯಲ್ಲಿ ವಾಟ್ರ್ ಇದ್ದರೆ ಅದು ಅಷ್ಟೊಂದು ವಾಟ್ರ್ ಹೋಗಿಬಿಟ್ರೆ ವೆಯ್ಟ್ ಲಾಸ್ ಆಗಲ್ವಾ? ಅದು ಬೇಡ ಚಿಂತೆ ಸ್ವಾಮಿ ಆಯಿತಾ. ಈ ಥರ ವೆಯ್ಟ್ ಲಾಸ್ ಬೇಡ, ಸುಸ್ತಾಗಿಬಿಡುತ್ತೆ ಆಯಿತಾ. ಬಟ್ ಇಟ್ ಇಸ್ ನೈಸ್. ಲುಕ್ ಅಟ್ ದಿಸ್ ಬ್ಯೂಟಿ ಯಾರ್. ಅಕ್ಟೋಬರ್ ಬಂದರೆ ಅಲ್ಲಿಂದ ಡೈರೆಕ್ಟಾಗಿ ನಿಮ್ಗೆ ಇದ್ರ ಟೆಂಪಲ್ ಮೇಲೆ ಬಿಡುತ್ತೆ, ಈ ಟೆಂಪಲ್ ಮೇಲೆ ಆಯಿತಾ. ಇಟ್ ಬಿ ಅಮೇಸಿಂಗ್. 10:30 ಅಂತ ಹೇಳ್ತಾರೆ. ಸೊ ಕೀಪ್ ದಟ್ ಇನ್ ಮೈಂಡ್ ಆಯಿತಾ. ಸೊ ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಸೊ ಇಲ್ಲಿ ಕಿಂಗ್ರಾಮ ಬಂದಾಗ 2 ಸಿಗ್ನೇಚರ್ ಮಾಡಿದ್ದಾರೆ, ಅದು ಈ ಜಾಗ ಆಯಿತಾ. ಇನ್ನೊಂದು ತೋರಿಸ್ತೀನಿ ಓಕೆ. ನನಗೆ ಈ ರಾಕ್ ನೋಡಿಬಿಟ್ಟು ನಮ್ಮ ಗಣಪತಿ ಥರ ಇಲ್ಲ ನೋಡಿ. ಪಾಸ್ ಮಾಡಿ ನೋಡಿ ಆಯಿತಾ. ಸ್ಟೋನ್ ಹಂಗೆ ಇದೆ, ಯಾರೂ ನೋಡ್ತಾ ಇಲ್ಲ, ನಾನು ನೋಡಿಬಿಟ್ಟೆ, ನಿಮಗೆ ಹೇಳಿದೆ. ಸೊ ನಮ್ಮ ಗಣೇಶನ ನೋಡೋಕ್ಕೋಸ್ಕರ ಆದರೂ ಯು ಕ್ಯಾನ್ ಆ್ಯಕ್ಚುಲಿ ಕಮ್ ಲುಕ್ ಅಟ್ ದ ಬ್ಯೂಟಿ ಆಯಿತಾ. ಸ್ವಲ್ಪ ಲೈಟಿಂದು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ ಯು ಸಿ ಹೌ ಬ್ಯೂಟಿಫುಲ್ ಇಟ್ ಕಮ್ಸ್. ಸೊ ಇಲ್ಲಿ ಮಾಂಕ್ ಅಂದರೆ ಸಾಧುನೋ ಯಾರೋ ಅವ್ರದ್ದು ಏನೋ ಸೆರೆಮನಿ ಮಾಡಿದರು, ಓಕೆ. ಸೊ ಇಲ್ಲಿಂದ ಕಳಿಸ್ಕೊಳ್ಳೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬರಲಾ.